ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಈ 30 ದಿನಗಳ ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆ ನಾವೇನು ಒಟ್ಟಿಗೆ ಕಳೆದ 16 ದಿನಗಳಿಂದ ಮಾಡ್ತಾ ಬಂದಿದ್ದೀವಿ. ಇವತ್ತು 17ನೇ ದಿನ. ಎಲ್ಲರಿಗೂ ಈ ಒಂದು ಪ್ರಕ್ರಿಯೆಗೆ ಆಧಾರದ ಸ್ವಾಗತ. ನಾವೆಲ್ಲ ಬೆಂಗಳೂರಿನಲ್ಲಿ ವೈಯಕ್ತಿಕವಾಗಿ ಒಂದು 2 ದಿನಗಳ ವಿಶೇಷ ಕಾರ್ಯಾಗಾರದಲ್ಲಿ ಸಿಕ್ಕಿ ಆಕರ್ಷಣೆಯ ನಿಯಮದ ತತ್ವಗಳನ್ನ ಸಂಪೂರ್ಣವಾಗಿ ಆಳವಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದ ಗುಣಮಟ್ಟವನ್ನ ಇನ್ನಷ್ಟು ಹೆಚ್ಚಿಸ್ತಾ ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ ಈ 4 ಕ್ಷೇತ್ರಗಳಲ್ಲಿ ಒಂದು ಸುಲಭವಾದ ಸಂತೋಷವಾದ ಜೀವನವನ್ನ ಆಕರ್ಷಿಸೋದಕ್ಕೆ ಈ ಒಂದು ಸಾಮೂಹಿಕ ಹೀಲಿಂಗ್ ಅನ್ನ ಪ್ರತಿದಿನ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ಸತತವಾಗಿ ಲೈವ್ ಆಗಿ ಜಾಯ್ನ್ ಆಗ್ತಿದ್ದೀರಾ ಅಥವಾ ರೆಕಾರ್ಡಿಂಗ್ ಮುಖಾಂತರ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಗೆಳೆಯರೆ, ನಾವು ಏನೆಲ್ಲ ದೊಡ್ಡ ದೊಡ್ಡ ಸಂಕಲ್ಪಗಳನ್ನ ಇಟ್ಕೊಂಡಿದೀವಿ, ಏನೆಲ್ಲ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡಿದೀವಿ, ಬಹಳಷ್ಟು ವಿಷಯಗಳನ್ನ ನಾವು ಜೀವನದಲ್ಲಿ ಪ್ರತಿದಿನ ಆಕರ್ಷಿಸ್ತಾನೆ ಇದೀವಿ. ಏನೆಲ್ಲ ಆಸೆಗಳು ಬರುತ್ತೆ, ಏನೆಲ್ಲ ಕನಸುಗಳನ್ನ ಕಂಡಿದ್ವಿ. 10 ವರ್ಷಕ್ಕೆ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಅಂತ ನೀವು ನೋಡಿದ್ರೆ, ಇವತ್ತು ನೀವಿರೋ ಜೀವನವನ್ನ ನೀವು ಹೋಲಿಸ್ಕೊಂಡ್ರೆ ಎಷ್ಟೊಂದು ವಿಷಯಗಳು ಅವತ್ತು ನಿಮ್ಮ ಕನಸುಗಳಾಗಿದ್ದು ಇವತ್ತು ನೀವು ಜೀವನದಲ್ಲಿ ಪಡ್ಕೊಂಡಿದ್ದೀರಾ. ಎಷ್ಟು ಜನ ಈ ಮಾತನ್ನು ಒಪ್ತೀರಾ? ಮೀ ಅಂತ ಟೈಪ್ ಮಾಡಿ. ಬಹಳಷ್ಟು ವಿಷಯಗಳು ಅವತ್ತು ಬರೀ ಕನಸಾಗುಳ್ದಿತ್ತು, ಆದ್ರೆ ಇವತ್ತು ಆ ಒಂದು ವಿಷಯವನ್ನ ನಾವು ಜೀವನದಲ್ಲಿ ಪಡ್ಕೊಂಡಿದೀವಿ. ಯಾಕಂದ್ರೆ ನಾವು ಒಂದು ವಿಷಯವನ್ನ ಮನಸ್ಸಲ್ಲಿ ಯೋಚಿಸಿದಾಗ ಪ್ರಕೃತಿ ಆ ಕೂಡಲೇ ಅದನ್ನ ನಮ್ಗೆ ತಥಾಸ್ತು ಅಂತ ಕೊಟ್ಬಿಡುತ್ತೆ. ನಾವು ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ, ದೇಹದಲ್ಲಿ ಏನೆಲ್ಲ ಸಕಾರಾತ್ಮಕ ಶಕ್ತಿಯನ್ನ ತುಂಬಿಕೊಳ್ತೀವಿ, ಅದರ ಕಾರಣ ಬಹಳಷ್ಟು ವಿಷಯಗಳನ್ನ ನಾವು ಆಕರ್ಷಿಸ್ತಾ ಇದೀವಿ. ಎಲ್ಲಿ ನಮಗೆ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿ ಇರೋದಿಲ್ವೋ, ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಒದ್ದಾಟ, ಭಯ, ಆತಂಕ, ಯಾವ ವಿಷಯದಲ್ಲ ನಮ್ಗೆ ಅದಿಲ್ವೋ ಅದನ್ನ ನಾವು ವೇಗವಾಗಿ ಆಕರ್ಷಿಸ್ತೀವಿ. ಆದ್ರೆ ದೊಡ್ಡ ದೊಡ್ಡ ವಿಷಯಗಳು, ನನಗೆ ಬಹಳ ಮುಖ್ಯವಾದ ವಿಷಯಗಳನ್ನ ನಾನು ಏನಕ್ಕೆ ಇನ್ನೂ ಆಕರ್ಷಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ನನ್ನ ಮನಸ್ಸಿನಲ್ಲಿ ಅದು ಇನ್ನೂ ದೊಡ್ಡ ವಿಷಯಗಳು ಅಂತ ಅನ್ನಿಸ್ತಿರೋದೆ. ಇದು ದೊಡ್ಡ ವಿಷಯ, ಇದು ನನ್ನ ಯೋಗ್ಯತೆಗೆ ಮೀರಿದ ವಿಷಯ, ಇದು ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗದೆ ಇರುವಂತ ವಿಷಯ ಅಥವಾ ಕಷ್ಟವಾದ ವಿಷಯ ಅನ್ನೋ ಒಂದು ಆಲೋಚನೆಯನ್ನ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಂಡಿರೋದೆ ಅದನ್ನ ನಾವು ಆಕರ್ಷಿಸೋದಕ್ಕೆ ಸಾಧ್ಯವಾಗದಿರೋದಕ್ಕೆ ಕಾರಣ. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ನಮ್ಮ ಚೇತನ ಮನಸ್ಸಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ಆ ರೀತಿ ಏನೆಲ್ಲ ಭಾವನೆಗಳು ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿದೆ, ಇದು ದೊಡ್ಡ ವಿಷಯ, ಇದು ಕಷ್ಟವಾದ ವಿಷಯ, ಇದು ಬರೋದು ಸ್ವಲ್ಪ ಕಷ್ಟ ಪಡಬೇಕು, ಇದಕ್ಕೆ ಸ್ವಲ್ಪ ಸಮಯ ಬೇಕು, ಇದಕ್ಕೆ ಸ್ವಲ್ಪ ಪರಿಶ್ರಮ ಬೇಕು, ಇದು ಸುಲಭವಾಗಿ ಬರೋದಕ್ಕೆ ಸಾಧ್ಯ ಇಲ್ಲ, ಇದು ಪಡಿಬೇಕು ಅಂದ್ರೆ ನನ್ಗೆ ಇಷ್ಟು ವರ್ಷಗಳ ಕಾಲ ಬೇಕು, ಇಷ್ಟು ನಾನು ಅದಕ್ಕೆ ಪರಿಶ್ರಮ ಹಾಕ್ಬೇಕು, ಇಷ್ಟು ನಾನು ಸಮಯ ಕೊಡ್ಬೇಕು, ಈ ರೀತಿ ಏನೆಲ್ಲ ಭಾವನೆಗಳು ನಮ್ಮಲ್ಲಿ ಇದೆಯೋ ಗೊತ್ತಿದ್ದೋ ಗೊತ್ತಿಲ್ದೇನೋ ಅದಕ್ಕೆ ಇವತ್ತು ಒಂದು ಹೀಲಿಂಗ್ ಅನ್ನ ಮಾಡೋಣ. ಸೊ ಎಲ್ಲ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಸಾರಿ, ಎಲ್ಲರೂ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಂಡು ಎಲ್ಲರೂ ಎರಡೂ ಕೈಗಳನ್ನ ನಿಮ್ಮ ಎದೆಯ ಮೇಲೆ ಇಟ್ಕೊಳ್ಳಿ. ಎದೆಯ ಮೇಲೆ ಇಟ್ಕೊಂಡು ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ. ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ಕನಸುಗಳ ಬಗ್ಗೆ, ನನ್ನ ಆಸೆಗಳ ಬಗ್ಗೆ, ನನ್ನ ಸಂಕಲ್ಪಗಳು ಏನೆಲ್ಲ ಇದೆ ಅದೆಲ್ಲದರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಏನೆಲ್ಲ ಸೀಮಿತ ನಂಬಿಕೆಗಳಿದೆ, ನಕಾರಾತ್ಮಕ ಭಾವನೆಗಳಿದೆ, ನಕಾರಾತ್ಮಕ ಆಲೋಚನೆಗಳಿದೆ, ಅದಕ್ಕೆ ವಿರುದ್ಧವಾಗಿ ಏನೆಲ್ಲ ಅಭ್ಯಾಸಗಳನ್ನ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನಿನ್ನೂ ಅಭ್ಯಾಸ ಮಾಡ್ತಾ ಬಂದಿದ್ದೀನಿ, ಅದೆಲ್ಲವೂ ಇದ್ದರೂ ಕೂಡ ನಾನು
ಹೇಗಿದ್ದೀನೋ ಹಾಗೇ ಸ್ವೀಕರಿಸ್ತೀನಿ. ನನ್ನ ನಾನು ಸಂಪೂರ್ಣವಾಗಿ ಕ್ಷಮಿಸಿ ನನ್ನ ಆಸೆಗಳಿಗೆ, ನನ್ನ ಸಂಕಲ್ಪಗಳಿಗೆ, ನನ್ನ ಕನಸುಗಳಿಗೆ ನಾನೇ ಎದುರಾಗಿ ನಿಂತಿದ್ದೀನಿ ಅನ್ನೋ ಅರಿವು ನನಗಾಗಿದ್ರೂ ಕೂಡ ನಾನು ಹೇಗಿದ್ದೀನೋ ಹಾಗೇ ನನ್ನ ಈ ಕ್ಷಣದಲ್ಲಿ ನಾನು ಸಂಪೂರ್ಣವಾಗಿ ಸ್ವೀಕರಿಸ್ತೀನಿ, ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಇಲ್ಲಿವರೆಗೂ ಏನೆಲ್ಲ ನಕಾರಾತ್ಮಕ ಶಕ್ತಿಯನ್ನ ನನಗೆ ನಾನೇ ಕೊಡ್ತಾ ಬಂದಿದ್ದೀನಿ ಅದೆಲ್ಲದಕ್ಕೂ ನನ್ನನ್ನ ನಾನು ಸಂಪೂರ್ಣವಾಗಿ ಕ್ಷಮಿಸ್ತೀನಿ. ಗೆಳೆಯರೇ, ನಿಮ್ಮ ಮನಸ್ಸಿಗೆ ನಿಮಗೆ ಕ್ಷಮೆಯನ್ನ ಕೇಳಿ. ಎಷ್ಟೊಂದು ಆಸೆಗಳು, ಎಷ್ಟೊಂದು ಕನಸುಗಳು, ಎಷ್ಟೊಂದು ಕೋರಿಕೆಗಳು ಹೇಳ್ತಾನೆ ಇದೀವಿ ಪ್ರಕೃತಿಗೆ, ನನ್ಗೆ ಇದು ಬೇಕು ಅದು ಬೇಕು ಅಂತ. ಅದಕ್ಕೆ ಪ್ರತಿದಿನ ಸಂಕಲ್ಪ ತಗೊಳ್ತಾ ಇದೀವಿ. ಆದ್ರೆ ನಾವೇ ಅದಕ್ಕೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಡ್ಡಗೋಡೆಯಾಗಿ ನಿಂತಿದೀವಿ. ಇದು ಬರೋದಕ್ಕೆ ಸಮಯ ಬೇಕು, ಇದು ಬರೋದಕ್ಕೆ ಪರಿಶ್ರಮ ಬೇಕು, ಇದು ಬರೋದಕ್ಕೆ ತುಂಬಾ ಕಷ್ಟ ಪಡಬೇಕು, ಇದು ತುಂಬಾ ಕಷ್ಟ ಇದೆ ಈ ವಿಷಯ ಆಗೋದು, ಏನೇ ಹೀಲಿಂಗ್ ಮಾಡಿದ್ರು ಇದು ಬರೋದು ಕಷ್ಟ, ಇಲ್ಲಿವರೆಗೂ ಬಂದಿಲ್ವಲ್ಲ, ಇನ್ನು ಮುಂದೇನೋ ಅದೇ ತರ ತಾನೆ, ಏನು ಅದು ಬದಲಾವಣೆ ಆಗ್ಬಿಡುತ್ತೆ. ಈ ರೀತಿ ಏನೆಲ್ಲ ಆಲೋಚನೆಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿದೀವಿ. ಅದೆಲ್ಲದಕ್ಕೂ ಇವತ್ತು ನಾನು ಕ್ಷಮೆಯನ್ನ ಕೇಳ್ತೀನಿ. ಪ್ರೀತಿಯ ದೇಹವೇ, ಪ್ರೀತಿಯ ಮನಸ್ಸೇ, ನಿಮ್ಮ ಹೆಸರನ್ನ ಹೇಳಿ ಗೆಳೆಯರೆ, ಪ್ರೀತಿಯ ವಿಹಾನ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನಿಂದ ತಪ್ಪಾಗಿದೆ. ಬಹಳಷ್ಟು ನಕಾರಾತ್ಮಕ ಭಾವನೆಗಳನ್ನ, ನಕಾರಾತ್ಮಕ ಆಲೋಚನೆಗಳನ್ನ, ಬಹಳಷ್ಟು ಸೀಮಿತ ನಂಬಿಕೆಗಳನ್ನ ತುಂಬಿಕೊಂಡು ಪ್ರಕೃತಿ ನನಗೆ ಕೊಡೋದಕ್ಕೆ ಸಿದ್ಧವಾಗಿದ್ರು. ನಾನು ಕೇಳಿದ್ದೆಲ್ಲ ನನ್ನ ಜೀವನದಲ್ಲಿ ಈಗಾಗ್ಲೇ ನನ್ನ ಶಕ್ತಿ ಕೇಂದ್ರದಲ್ಲಿ ಬಂದಾಗಿದ್ರು. ಅದಕ್ಕೆ ನಾನೇ ಅಡ್ಡಗೋಡೆಯಾಗಿ ನಿಂತಿರೋದಕ್ಕೆ ನನ್ನ ತಪ್ಪನ್ನ ನಾನು ಒಪ್ಕೊಂಡು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಈಗಲಾದ್ರೂ ಎಚ್ಚೆತ್ಕೊಳ್ಳೋ ಒಂದು ಅವಕಾಶ ಕೊಟ್ಟು ನನ್ನ ನಿಜವಾದ ಶಕ್ತಿಯನ್ನ, ನನ್ನ ನಿಜವಾದ ಆಕರ್ಷಣಾ ಶಕ್ತಿಯನ್ನ ನನಗೆ ಅರಿವು ಮಾಡಿಸಿದ್ದಕ್ಕೆ ಆ ಪ್ರಕೃತಿಗೆ ಕೃತಜ್ಞತೆಗಳು. ನಾನು ಇಲ್ಲಿವರೆಗೂ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲವನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ನನ್ನನ್ನ ನಾನು ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಸ್ವೀಕರಿಸ್ತೀನಿ. ಈ ಕ್ಷಣದಲ್ಲಿ ಏನೆಲ್ಲ ಕನಸುಗಳಿದೆ ಅದೆಲ್ಲದಕ್ಕೂ ಆ ಕನಸುಗಳು ನನಗೆ ಶಕ್ತಿ ಕೊಡ್ತಾ ಇದೆ, ನನಗೆ ಒಂದು ದಾರಿ ತೋರಿಸ್ತಾ ಇದೆ, ನನಗೆ ಒಂದು ಉತ್ತೇಜನ ನೀಡ್ತಾ ಬಂದಿದೆ. ಹಾಗಾಗಿ ಆ ಎಲ್ಲಾ ಕನಸುಗಳಿಗೆ ನಾನು ಕೃತಜ್ಞತೆಯನ್ನ ತಿಳಿಸ್ತೀನಿ. ನನ್ನನ್ನ ನಾನೇನೇ ಇಲ್ಲಿವರೆಗೂ ದಾರಿ ತಪ್ಪಿದ್ರು, ಏನೇ ತಪ್ಪುಗಳು ಮಾಡಿದ್ದೀನಿ ಅಂತ ನನ್ಗನ್ಸಿದ್ರು, ಪ್ರಕೃತಿಯ ದೃಷ್ಟಿಕೋನದಲ್ಲಿ ಎಲ್ಲವೂ ಪರಿಪೂರ್ಣವಾಗಿದೆ. ನನ್ನ ನಾನು ಸಂಪೂರ್ಣವಾಗಿ ಸ್ವೀಕರಿಸಿ ಗೌರವದಿಂದ ನನಗೆ ನಾನು ಪ್ರೀತಿಯನ್ನ ವ್ಯಕ್ತಪಡಿಸ್ತೀನಿ. ನನ್ನ ಕನಸುಗಳಿಗೆ ಪ್ರೀತಿಯನ್ನ ವ್ಯಕ್ತಪಡಿಸ್ತೀನಿ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರೀತಿಯನ್ನ ವ್ಯಕ್ತಪಡಿಸ್ತೀನಿ. ನನಗೆ ಯಾರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ, ಯಾರೆಲ್ಲ ತೊಂದರೆಯಾಗಿ ನಿಂತಿದ್ದಾರೆ, ಯಾರೆಲ್ಲ ಸಹಕಾರವನ್ನ ನೀಡ್ತಾ ಇದ್ದಾರೆ, ಯಾರೆಲ್ಲ ಸಮಸ್ಯೆಗಳನ್ನ ನೀಡ್ತಾ ಇದ್ದಾರೆ, ಎಲ್ಲವನ್ನು ಸರಿಸಮಾನವಾಗಿ ಪರಿಪೂರ್ಣತೆಯನ್ನ ನೋಡ್ತಾ ಪ್ರೀತಿಯಿಂದ ಸ್ವೀಕರಿಸ್ತೀನಿ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ಧನ್ಯವಾದಗಳು, ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ. ಗೆಳೆಯರೇ, ಹಾಗೆ ಎಲ್ಲ ಕಣ್ಣನ್ನ ತೆರೆದು ಒಬ್ಬರನ್ನ ಒಬ್ಬರು ನೋಡ್ತಾ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೆರೆದಿರುವ, ಹೇಳಿ ಗೆಳೆಯರೇ, ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿ ಏನೆಲ್ಲ ಕನಸುಗಳು, ಏನೆಲ್ಲ ಆಸೆಗಳು, ಏನೆಲ್ಲ ಕೋರಿಕೆಗಳು, ಜೀವನದ 4 ಕ್ಷೇತ್ರಗಳಾದ
ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಇದೆಲ್ಲ ತರಲ್ಲೂ ಇಟ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ಅವರಲ್ಲಿ ಇರುವ ಸೀಮಿತ ನಂಬಿಕೆಗಳು, ಭಾವನೆಗಳು, ಆಲೋಚನೆಗಳು, ಅದೆಲ್ಲವೂ ಪೂರಕವಾಗಿ ಬದಲಾಗಿ ಸಕಾರಾತ್ಮಕವಾಗಿ ಪರಿವರ್ತನೆಯಾಗಿ ಅವರ ಎಲ್ಲಾ ಕನಸುಗಳು ಸುಲಭವಾಗಿ, ಸರಾಗವಾಗಿ, ಸಂಪೂರ್ಣವಾಗಿ, ಸಂತೋಷವಾಗಿ, ಪವಾಡಮಯವಾಗಿ, ಬಹಳ ವೇಗವಾಗಿ ನೆರವೇರಿದೆ. ತಥಾಸ್ತು, ತಥಾಸ್ತು, ತಥಾಸ್ತು. ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಗೆಳೆಯರೇ, ಇವತ್ತು 17ನೇ ದಿನ. ಸತತವಾಗಿ ಈ ಸಕಾರಾತ್ಮಕ ಶಕ್ತಿಯನ್ನ ಪ್ರತಿದಿನ ನಾವು ಸ್ವೀಕರಿಸ್ತಾ ಬಂದಿದ್ದೀವಿ. ನಮ್ಮನ್ನ ನಾವು ಸ್ವೀಕರಿಸ್ತಾ ಬಂದಿದ್ದೀವಿ. ನಮ್ಮ ಆಲೋಚನೆಗಳನ್ನ ನಾವು ಸ್ವೀಕರಿಸ್ತಾ ಬಂದಿದ್ದೀವಿ. ನಮ್ಮ ತಪ್ಪಿತಸ್ಥ ಭಾವವನ್ನ ಸ್ವೀಕರಿಸ್ತಾ ಬಂದಿದ್ದೀವಿ. ನಮ್ಮ ಸಮಸ್ಯೆಗಳನ್ನ ನಾವು ಸ್ವೀಕರಿಸ್ತಾ ಬಂದಿದ್ದೀವಿ. ಎಲ್ಲರೂ ಒಬ್ಬರಿಗೆ ಒಬ್ಬರು ಈ ಸಕಾರಾತ್ಮಕ ಶಕ್ತಿಯನ್ನ ಕೊಡ್ತಾ ಬಂದಿದ್ದೀವಿ. ಈಗ ಸ್ವಲ್ಪ ಕಾರ್ಯರೂಪದಲ್ಲಿ ಈ ಒಂದು ಸಕಾರಾತ್ಮಕ ಶಕ್ತಿಯನ್ನ ನಾವು ಕೈಗೊಳ್ಳೋದಕ್ಕೆ ಎಲ್ಲರೂ, ವಾರಾಂತ್ಯ ಬಂದಿದೆ, ಶನಿವಾರ ಭಾನುವಾರ, ಎಲ್ಲರೂ ಒಂದು ಪುಸ್ತಕ ತಗೊಂಡು ಏನೆಲ್ಲ ಸಂಕಲ್ಪಗಳಿದೆ ನಿಮ್ಗೆ, ಏನೆಲ್ಲ ಆಸೆಗಳಿದೆ, ಏನಕ್ಕಾಗಿ ಈ ಹೀಲಿಂಗ್ ಮಾಡ್ತಾ ಇದ್ದೀರಾ, ಏನು ಸಂಕಲ್ಪಗಳು ಬೇಕಿದೆ, ಅದೆಲ್ಲವನ್ನು ಈಗಾಗ್ಲೇ ಸಿಕ್ಕಿರೋ ಹಾಗೆ ಬರೆಯೋದಕ್ಕೆ ಶುರು ಮಾಡಿ. ನನಗೆ ಈ ಮನೆ ಸಿಕ್ಕಾಗಿದೆ, ನನಗೆ ಈ ಸಂಬಳ ಹೆಚ್ಚಾಗಿದೆ, ನನಗೆ ಈ ಕೆಲಸ ಸಿಕ್ಕಾಗಿದೆ, ನನಗೆ ಹೀಲಿಂಗ್ ಕ್ಲಬ್ ಜಾಯಿನ್ ಆಗೋದಕ್ಕೆ ಸಾಧ್ಯವಾಗಿದೆ, ನಾನು ಪ್ರತಿದಿನ ಹೀಲಿಂಗ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ, ನನಗೆ ಈ ಕಾರ್ಯಕ್ರಮದಲ್ಲಿ 500 ಜನ ಯಾರೋ ತರ್ತೀನಿ ಅಂದ್ರು, 500 ಜನರನ್ನ ತರೋದಕ್ಕೆ ನನಗೆ ಸಾಧ್ಯವಾಗಿದೆ, ನನಗೆ ಈ ಕಾರ್ಯಕ್ರಮವನ್ನ ಅದ್ಭುತವಾಗಿ ಭಾಗವಹಿಸೋದಕ್ಕೆ ಸಾಧ್ಯವಾಗಿದೆ. ಏನೆಲ್ಲ ನಿಮ್ಮ ಆಸೆಗಳಿದೆ, ಏನೆಲ್ಲ ನಿಮ್ಮ ಕನಸುಗಳಿದೆ, ಅದನ್ನ ಈಗಾಗ್ಲೇ ಆಗಿರೋ ಹಾಗೆ, ನಡೆದಿರೋ ಹಾಗೆ ಬರೆಯೋದಕ್ಕೆ ಶುರು ಮಾಡಿ. ಕಾರ್ಯರೂಪದಲ್ಲಿ ನಾವು ಹೋಗಿ ಆ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಬೇಕಾಗಿಲ್ಲ. ಅದರ ಬಗ್ಗೆ ಕಾರ್ಯರೂಪದಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ರೆ ಸಕಾರಾತ್ಮಕವಾಗಿ ಸಾಕು, ಕೆಲಸ ಶುರುವಾಗಿದೆ ಅಂತ ಅಲ್ಲಿಂದ ಪ್ರಕೃತಿ ಮುಂದಿನ ದಾರಿಗಳನ್ನ ತೋರಿಸ್ತಾ ಹೋಗುತ್ತೆ. ಸೂಪರ್. ಯಾರಾದ್ರೂ ಏನಾದ್ರೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತು ನಿಮ್ಮ ಅನುಭವ ಹೇಗಿತ್ತು, ಏನ್ ಅನ್ನಿಸ್ತು, ಏನು ನಿಮಗೆ ಗೊತ್ತಾಯ್ತು? ಐ ಅಂತ ಟೈಪ್ ಮಾಡಿ. ಯಾರಿಗಾದ್ರೂ ಏನಾದ್ರೂ ಹಂಚ್ಕೊಳ್ಳೋದಕ್ಕೆ ಇಷ್ಟ ಇದ್ರೆ. ಸದಾಶಿವ ಅವ್ರನ್ನ ಮಾತಾಡ್ಸೋಣ. ಸದಾಶಿವ್ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ. 1 ನಿಮಿಷ. ಎಸ್, ಸ್ಪೀಕರ್ ವ್ಯೂ ಮಾಡೋಣ. ಹಾ ಸದಾಶಿವ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. 1 ನಿಮಿಷ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ. ಸರ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಸದಾಶಿವ್. ಸರ್ ಏನಂದ್ರೆ, ನಾನು ದಿನಾಲು ಈಗ ಸಂಜೆ ಇದನ್ನ ಜಾಯಿನ್ ಆಗ್ತಾ ಇದ್ದೀನಿ. ನಿನ್ನೆ ಆಗ್ಲಿಲ್ಲ. ಆಮೇಲೆ ಹಣಕ್ಕೆ ಮತ್ತು ಆರೋಗ್ಯಕ್ಕೆ, ಬಾಂಧವ್ಯಕ್ಕೆ ಮತ್ತು ನನ್ನ ವೃತ್ತಿಯಲ್ಲಿ ನಾನು ಎಲ್ಲ ಮಾಡ್ತಾ ಇದ್ದೀನಿ ಸರ್. ಇವತ್ತು ನನಗೆ ನನ್ನ ಡಿಪಾರ್ಟ್ಮೆಂಟ್ ಇಂದ ಒಂದು ಕಾಲ್ ಬಂತು, ಒಂದು ಫೋನ್ ಕಾಲ್ ಬಂತು. ಮಧ್ಯಾಹ್ನ 12:30 ಆಗಿತ್ತು. ಕಾಲ್ ಮಾಡಿ, ನೋಡ್ರಿ ಸದಾಶಿವ್, ನಿಮ್ದು ರೆಸಿಪೆಂಟ್ ಐಡಿ ಮತ್ತು ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಕೊಡಿ, ನಿಮಗೆ ನಾವು ಹಣ ಹಾಕ್ತೀವಿ ಅಂತ ಹೇಳಿದ್ರು. BO ಆಫೀಸ್ ಜಮಖಂಡಿಂದ ಕಾಲ್ ಮಾಡಿದ್ರು ಸರ್. ಏನಂತ ಗೊತ್ತಿಲ್ಲ ಸರ್. ಅದಕ್ಕೆ ನೀವೆಲ್ಲ ಹೇಳಿದ್ರಲ್ಲ ಸರ್, ಹೇಳಿಕೊಟ್ಟದನ್ನ ಕೃತಜ್ಞತೆಯಿಂದ ಇರೋದು. ಏನಾದ್ರೂ ಆಗಲಿ ಹಣಕ್ಕಿಂತ ನಾವು ಹೋಪನೋಪನ ಮಾಡ್ತಾ ಇದ್ದೇವೆ ಸರ್. ಸೊ ಅದಕ್ಕೆ ನಾಳೆಗೆ ದುಡ್ಡು ಹಾಕ್ತಾ ಇದ್ದಾರೆ ಸರ್. ಎಷ್ಟು ಹಾಕ್ತಾರ ಗೊತ್ತಿಲ್ಲ ಸರ್. ಸೂಪರ್. ಎಲ್ಲಿಂದಾದ್ರೂ ಹಣ ಇಲ್ಲಿಂದಾದ್ರೂ ಬರ್ಲಿ, ಇಲ್ಲಿಂದಾದ್ರೂ ಬರ್ಲಿ, ಎಲ್ಲಿಂದಾದ್ರೂ ಬರ್ಲಿ, ಅದಕ್ಕೆ ಕೃತಜ್ಞತೆಯನ್ನ ಹೇಳಿ ಅದನ್ನ ಸ್ವೀಕರಿಸಿ. ಆಮೇಲೆ ನನಗೆ ಈ ತಿಂಗಳಲ್ಲಿ ಸ್ಯಾಲರಿನೂ ಕೂಡ ಹೈಕ್ ಆಗಿದೆ ಸರ್. ಸೂಪರ್. ಗೆಳೆಯರೇ, ಎಲ್ಲರೂ ಸಿ ಫಾರ್ ಕಂಗ್ರಾಚುಲೇಷನ್ಸ್ ಅಂತ ಟೈಪ್ ಮಾಡ್ಬೋದಾ? ಯಾವಾಗ ನಮ್ಮ ಕಂಪನಾಂಕ ಹೆಚ್ಚುತ್ತಾ ಹೋಗುತ್ತೆ, ಹಣ ಎಲ್ಲಿಂದ ಬರುತ್ತೆ ಅಂತಾನು ಗೊತ್ತಿಲ್ಲದೆ ಹಣ ಬರುತ್ತೆ ಅನ್ನೋದಕ್ಕೆ ಸದಾಶಿವ ಅವರೇ ಉದಾಹರಣೆ. ಇವತ್ತು ಬೆಳಗ್ಗೆ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ ಒಬ್ರು ಹೇಳಿದ್ರು, 16 ವರ್ಷದಿಂದ ಸ್ಟಕ್ ಆಗಿದ್ದ ಒಂದು ದಾಖಲಾತಿ ವಾಟ್ಸ್ಆಪ್ ಅಲ್ಲಿ ಇಮಿಡಿಯೇಟ್ ಆಗಿ PDF ಫಾರ್ಮ್ಯಾಟ್ ಅಲ್ಲಿ ಕಳಿಸಿದ್ರು, ಹೀಲಿಂಗ್ ಮಾಡಿದ್ದೆ ಅಂತ.
ನಮ್ಮ ಫ್ರೀಕ್ವೆನ್ಸಿಯನ್ನ ನಾವು ಹೈ ಮಾಡ್ಕೊಳ್ತಾ ಹೋದ್ರೆ, ನಮ್ಮ ಕಂಪನಾಂಕವನ್ನ ನಾವು ಏರಿಸ್ತಾ ಹೋದ್ರೆ, ಮಿಕ್ಕಿದೆಲ್ಲ ಪ್ರಕೃತಿ ಹುಡುಕೊಂಡು ಬಂದು ನಮಗ್ ಕೊಡುತ್ತೆ. ಕಂಗ್ರಾಚುಲೇಷನ್ಸ್ ಸದಾಶಿವ್, ಇದೇ ರೀತಿ ಫಲಿತಾಂಶಗಳು ನಿಮ್ಗೆ ಸಿಗ್ಲಿ. ಥ್ಯಾಂಕ್ ಯು ಪಾ, ಸೂಪರ್. ಬಸವರಾಜ್ ಅವ್ರನ್ನ ಮಾತಾಡ್ಸೋಣ. ಎಸ್ ಬಸವರಾಜ್, ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ. ಸರ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನನಗೆ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ Yes. ಸರ್. ಇದು ಹೌದು. ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ಅವರು ಒಂದು 2 days ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ನೀವು ಕೇಳ್ತಿರೋ ಸ್ಯಾಲ್ರಿ ಎಲ್ಲ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ, ನಾನು 2 days ಅಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು ಅವರೇನೆ. ಆಮೇಲೆ ಇವತ್ತು ಮಧ್ಯಾಹ್ನ 12:30 ಅವರೇ ಕಾಲ್ ಮಾಡಿ ಯಾವಾಗಿಂದ ಬರ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ಹಳೆ ಆಫೀಸಲ್ಲಿ 15 days ಬಿಫೋರ್ ಹೇಳ್ಬೇಕು, ಇಲ್ಲ 1 month ಬಿಫೋರ್ ಹೇಳ್ಬೇಕು, ಹೇಳ್ಬಿಟ್ಟು March 1st ಇಂದ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದೀನಿ ಸರ್. ಒಂದು ಹಣಕಾಸಿನ ಫಲಿತಾಂಶ, ಒಂದು ಕಡೆ ವೃತ್ತಿ ಜೀವನದ ಫಲಿತಾಂಶ. ಒಂದು ವಿಷಯ ನಾನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಈ 30 ದಿನದ ಒಂದು ಪಯಣವನ್ನ ನೋಡಿದ್ರೆ, ಸದಾಶಿವ ಬಸವರಾಜು ಸಿಕ್ಕಾಪಟ್ಟೆ ತಮ್ಮ ಫಲಿತಾಂಶಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಮತ್ತೆ ಪ್ರತಿದಿನ ಫಲಿತಾಂಶ ಬರ್ತಿರೋ ತರ ಅವರು ಹಂಚ್ಕೊಳ್ತಾನೆ ಇದ್ದಾರೆ. ಏನಕ್ಕೆ ಅಂದ್ರೆ, ನಾವು ಹೆಚ್ಚು ಹೆಚ್ಚು ಹಂಚ್ಕೊಂಡಷ್ಟು ಅದು ವೇಗವಾಗಿ ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಾನು ನಮ್ಮ ಕಮ್ಯುನಿಟಿನಲ್ಲೂ ನೋಡಿದೀನಿ. ಯಾರು ತುಂಬಾ ಹಂಚ್ಕೊಳ್ತಾರೋ ಅವ್ರಿಗೆ ಇನ್ನೂ ಹೆಚ್ಚು ಫಲಿತಾಂಶಗಳು ಬರುತ್ತೆ. ಸೊ ನಿಮಗೆ ಸಣ್ಣದು, ಇದೇನು ಚಿಕ್ಕ ಫಲಿತಾಂಶ, ಇದನ್ನ ಹಂಚ್ಕೋಬೇಕಾ ಅಂತ ಯೋಚಿಸ್ಬೇಡಿ. ನೀವು ಹಂಚ್ಕೊಂಡಾಗ ಅದಕ್ಕೆ ಇನ್ನಷ್ಟು ಸಕಾರಾತ್ಮಕ ಶಕ್ತಿಯನ್ನ ಕೊಡ್ತಾ ಹೋಗ್ತೀರಾ. ಸೂಪರ್, ಎಲ್ಲ ಕಂಗ್ರಾಚುಲೇಷನ್ಸ್ ಟೈಪ್ ಮಾಡಿ. ಥ್ಯಾಂಕ್ ಯು ಬಸವರಾಜ್, ಶೇರ್ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ಗೆಳೆಯರೆ, ನಿಮ್ಮ ಫಲಿತಾಂಶಗಳನ್ನ ಹಂಚ್ಕೊಳ್ಳೋದನ್ನೇ ಒಂದು ಸಕಾರಾತ್ಮಕ ಕ್ರಿಯೆಯಾಗಿ ಅಳವಡಿಸ್ಕೊಳ್ಳಿ. ಯಾಕಂದ್ರೆ ನಾವು ಕಷ್ಟಗಳನ್ನ ಹಂಚ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿದೀವಿ. ನನ್ಗೆ ಯಾರಾದ್ರೂ ಹೊಸದಾಗಿ ಬಂದಾಗ ಮೊದ್ಲು ಹೇಳೋದು, ಸರ್ ನನ್ಗೆ ಈ ಸಮಸ್ಯೆ ಇದೆ ಸರ್ ನನ್ಗೆ ಈ ಕಷ್ಟ ಇದೆ ಸರ್ ನನ್ಗೆ ಈ ಒದ್ದಾಟ ಇದೆ ಸರ್ ಅಂತ. ನಾನು ಅವ್ರಿಗೆ ಮೊದ್ಲು ಹೇಳೋದು, ಸಮಸ್ಯೆಗಳ ಬಗ್ಗೆ ಕಡಿಮೆ ಮಾತಾಡೋಣ, ಪರಿಹಾರದ ಬಗ್ಗೆ ಹೆಚ್ಚು ಮಾತಾಡೋಣ, ಅದಕ್ಕೆ ಪರಿಹಾರ ಹೇಗೆ ಹುಡುಕ್ಬೇಕು ಅಂತ ಹೆಚ್ಚು ಮಾತಾಡೋಣ ಅಂತ. ಯಾರು ತಮ್ಮ ಫಲಿತಾಂಶಗಳನ್ನ, ತಮ್ಮ ಅನುಭವಗಳನ್ನ, ತಮ್ಮ ಸಕಾರಾತ್ಮಕ ಆಲೋಚನೆಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ, ಅವ್ರಿಗೆ ಪ್ರಕೃತಿ ಇನ್ನೂ ಹೆಚ್ಚು ಹೆಚ್ಚು ಕೊಡುತ್ತೆ. ಯಾಕಂದ್ರೆ ಆಕರ್ಷಣೆಯ ನಿಯಮದ ಮೂಲ ತತ್ವ, ಯಾವುದರ ಮೇಲೆ ನಾವು ಹೆಚ್ಚು ಗಮನವನ್ನ ಹರಿಸ್ತೀವಿ, ಯಾವುದರ ಬಗ್ಗೆ ಹೆಚ್ಚು ಆಲೋಚಿಸ್ತೀವಿ, ಮಾತಾಡ್ತೀವಿ, ಹಂಚ್ಕೊಳ್ತೀವಿ, ಅದನ್ನ ಪ್ರಕೃತಿ ಇನ್ನೂ ನಮಗ್ ತಂದ್ಕೊಡುತ್ತೆ. ಸೊ ಅದ್ಭುತವಾದ 2 ಫಲಿತಾಂಶಗಳನ್ನ ಕೇಳಿದೀವಿ. ಸೊ ಮತ್ತೆ 17 ದಿನಗಳನ್ನ ಮುಗಿಸಿದೀವಿ. ಮತ್ತೆ ನಾಳೆ ಇದೇ ಸಮಯ ಸಿಕ್ಕಿ ಈ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನ ಮುಂದುವರಿಸೋಣ. ಎಲ್ಲರೂ ತಪ್ಪದೆ ನಾಳೆ ಎಲ್ಲರೂ ನೀವು ಪುಸ್ತಕಗಳನ್ನ ತಂದು ನನಗೆ ತೋರಿಸ್ಬೇಕು, ನೀವು ಬರ್ದಿರೋ ಲಿಸ್ಟ್ ನ, ಏನೆಲ್ಲ ಬೇಕು ನಿಮಗೆ. ಯಾಕಂದ್ರೆ ನಾಳೆ ಒಂದು ಸಾಕ್ಷಿ ಬೇಕಲ್ವಾ, ನೀವು ಇದೆಲ್ಲ ಕೇಳಿದ್ರಿ, ಇದೆಲ್ಲ ಸಿಕ್ತು ಅಂತ ಹೇಳೋದಕ್ಕೆ. ಸೊ ಒಂದು ಪಟ್ಟಿಯನ್ನ ಹಾಕೊಳ್ಳಿ, ಏನಕ್ಕಾಗಿ ಹೀಲಿಂಗ್ ಮಾಡ್ತಾ ಇದ್ದೀರಾ, ಏನು ಬೇಕಿದೆ, ಅದರ ಒಂದು ಪಟ್ಟಿಯನ್ನ ಹಾಕೊಳ್ಳಿ. ಯಾವ ರೀತಿ ಹಾಕೋಬೇಕು, ನನಗೆ ಈ ಕೆಲಸ ಈಗಾಗ್ಲೇ ಸಿಕ್ಬಿಟ್ಟಿದೆ, ನಾನು ಖುಷಿಯಾಗಿ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದೀನಿ, ನನಗೆ ಈ ಮದ್ವೆ ಅದ್ಭುತವಾಗಿ ಆಗೋಗಿದೆ, ನಾನು ಖುಷಿಯಾಗಿ ಬಾಳ್ತಾ ಇದ್ದೀನಿ, ನಾನು ಈ ಮನೆಯಲ್ಲಿ ಅದ್ಭುತವಾಗಿ ಬಾಳ್ತಾ ಇದ್ದೀನಿ. ಈ ರೀತಿ ಒಂದು ಪಟ್ಟಿಯನ್ನ ಹಾಕೊಳ್ಳಿ. ಒಂದು ಸಣ್ಣ ವಿಷಯ, ದೊಡ್ಡ ವಿಷಯ ಅಂತಿಲ್ಲ. ಈ 1 ವಾರದ ಪಟ್ಟಿ ಹಾಕೊಳ್ಳಿ, 1 ತಿಂಗಳ ಪಟ್ಟಿ ಹಾಕೊಳ್ಳಿ, 1 ವರ್ಷದ ಪಟ್ಟಿ ಹಾಕೊಳ್ಳಿ, 5 ವರ್ಷದ ಪಟ್ಟಿ ಹಾಕೊಳ್ಳಿ. ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಬೇಕು, 1 ವಾರದಲ್ಲಿ ಏನ್ ಬೇಕು, 1 ತಿಂಗಳಲ್ಲಿ ಏನ್ ಬೇಕು, 1 ವರ್ಷದಲ್ಲಿ ಏನ್ ಬೇಕು, 5 ವರ್ಷದಲ್ಲಿ ಏನ್ ಬೇಕು, ಎಲ್ಲವನ್ನೂ ಹಾಕೊಳ್ಳಿ. ಯಾವ್ದು ನಡೆದ್ರು ಒಂದು ಟಿಕ್ ಮಾರ್ಕ್ ಹಾಕಿ ಅದನ್ನ ತಪ್ಪದೆ ನನ್ನ ಜೊತೆ ಹಂಚ್ಕೊಳ್ಳಿ. ಎಷ್ಟು ಜನ ಇದನ್ನ ಮಾಡ್ತೀರಾ? IP ಅಂತ ಟೈಪ್ ಮಾಡಿ, ಐ ಪ್ರಾಮಿಸ್ ಅಂತ. ಮತ್ತೆ ಎಲ್ಲರೂ ಆದಷ್ಟು ಬೇಗ ಹೀಲಿಂಗ್ ಕ್ಲಬ್ ಬನ್ನಿ. ಅದೊಂಥರ ಬಹಳ ಏನನ್ನೋದು, ಕೋರ್ ಕುಟುಂಬ ಅಂತೀವಲ್ವಾ, ಒಂದು ಈ ಹೀಲಿಂಗ್ ಬೂಟ್ ಕ್ಯಾಂಪ್ಗಳಾಗ್ಲಿ, ಇಲ್ಲಿವರೆಗೂ ನಾನು ಇವತ್ತು ಸುಮ್ಮನೆ ನೋಡ್ತಾ ಇದ್ದೆ, ಒಂದು 6,000 ಜನ ಈ ಹೀಲಿಂಗ್ ಬೂಟ್ ಕ್ಯಾಂಪ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಶುರು ಮಾಡಿದ್ದು ಕಳೆದ ಆಗಸ್ಟ್ ಅಲ್ಲೋ ಜುಲೈ ಅಲ್ಲೋ, ಇಲ್ಲಿವರೆಗೂ ಒಂದು 6,000-7,000 ಜನಕ್ಕೆ ಈ ಹೀಲಿಂಗ್ ನಾವು ತಲುಪಿಸಿದೀವಿ. ಅದರಲ್ಲಿ ಬಹಳಷ್ಟು ಜನ ಅಟೆಂಡ್ ಮಾಡಿದ್ದಾರೆ, ಒಮ್ಮೆ 2 ಸರ್ತಿ ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಈ ರೀತಿ ಇವತ್ತು ನಮ್ಮ ಜೊತೆ ಒಂದು 32 ಜನ ಇದ್ದಾರೆ. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಸತತವಾಗಿ ಹೀಲಿಂಗ್ ಅನ್ನ ನನ್ನ ಜೊತೆ ಪ್ರತಿದಿನ ಮಾಡ್ತಾ, ಆ ಒಂದು ಮೇನ್ ಕುಟುಂಬ ಏನಿದೆ ನಮ್ಮ ಹೀಲಿಂಗ್ ಕ್ಲಬ್ ಕುಟುಂಬ, ಅದರಲ್ಲಿ ಆದಷ್ಟು ಬೇಗ ಬನ್ನಿ. ಇನ್ನಷ್ಟು ಆಳವಾಗಿ ಈ ಹೀಲಿಂಗ್ ಅನ್ನ ಮಾಡ್ತಾ ಹೋಗೋಣ. ಸೊ ಈ 30 ದಿನದ ಪ್ರಕ್ರಿಯೆ ಏನು ಮಾಡ್ತಾ ಇದೀವಿ, ಇದರ ಫಲಿತಾಂಶ ಕೂಡ ನಿಮಗೆ ಸಿಕ್ಕಿ ಇನ್ನಷ್ಟು ಹಣ, ಐಶ್ವರ್ಯ, ಆರೋಗ್ಯ, ಬಾಂಧವ್ಯ ಎಲ್ಲವನ್ನು ನೀವು ಆಕರ್ಷಿಸಿ ಇನ್ನಷ್ಟು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋ ಶಕ್ತಿ ನಿಮ್ಮೆಲ್ಲರಿಗೂ ಬರಲಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ಸಿಗುವ ಗೆಳೆಯರೆ. ಸೊ ಎಲ್ಲರಿಗೂ ಶುಭರಾತ್ರಿ.
ಧನ್ಯವಾದಗಳು ಗೆಳೆಯರೆ.